ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಜವಾದ ಗೆಳೆತನ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಶ್ಚಿಮದ ಪರ್ವತ ಶ್ರೇಣಿಯಲ್ಲಿ ಒಂದು ಸುಂದರವಾದ ಕಾಡಿತ್ತು. ಆ ಕಾಡಲ್ಲಿ ಒಂದು ಸಿಂಹ ಹಾಗೂ ಝೀಬ್ರಾ ಎರಡೂ ವಾಸಿಸ್ತಾ ಇತ್ತು. ಇಬ್ಬರೂ ಕೂಡ ಆತ್ಮೀಯ ಗೆಳೆಯರಾಗಿದ್ದರು. ಸಿಂಹ ಕಾಡಿನ ರಾಜನಾಗಿತ್ತು ಹಾಗೂ ಝೀಬ್ರಾ ಸದಾ ಅದರೊಂದಿಗೆ ಇರ್ತಿತ್ತು. ಒಮ್ಮೆ ಹೀಗೆ ಮಾತಾಡುವಾಗ ಝೀಬ್ರಾ ತಮಾಷೆಗೆಂದು ಸಿಂಹದ ಜೊತೆಯಲ್ಲಿ, ನೀನು ಆನೆಯಷ್ಟು ಬಲಶಾಲಿಯಲ್ಲ, ಆನೆ ನಿನ್ನನ್ನು ಒಂದೇ ಏಟಿಗೆ ಉರುಳಿಸುತ್ತದೆ ಅಂತ ತಮಾಷೆ ಮಾಡ್ತು. ಇದರಿಂದ ಕೋಪಗೊಂಡ ಸಿಂಹ ಝೀಬ್ರಾದೊಂದಿಗೆ ಜಗಳವಾಡ್ತು. ಜಗಳ ತಾರಕಕ್ಕೇರ್ತು. ಇಬ್ಬರೂ ಕೂಡ ತಮ್ಮ ತಮ್ಮ ಸ್ನೇಹವನ್ನು ಮುರಿದುಕೊಳ್ಳುವಷ್ಟರ ಮಟ್ಟಿಗೆ ಒಂದು ಸಣ್ಣ ತಮಾಷೆಯ ವಿಷಯ ದೊಡ್ಡದಾಗಿ ಬೆಳೀತು. ಅಂದಿನಿಂದ ಅವರಿಬ್ಬರು ಮಾತನ್ನ ಬಿಟ್ಟರು. ಆ ಕಾಡಲ್ಲಿ ಒಬ್ಬ ಚತುರ ಕಳ್ಳ ಇದ್ದ. ಅವನೇ ಇಲಿಮರಿ. ಅವನು ತುಂಬ ಕಡೆ ಕಳ್ಳತನವನ್ನು ಕೂಡ ಮಾಡ್ತಿದ್ದ. ಒಮ್ಮೆ ಹೀಗೆ ಕಳ್ಳತನ ಮಾಡ್ತಿರ್ಬೇಕಾದ್ರೆ ಕಾಡಿನ ರಾಜ ಸಿಂಹದ ಕೈಗೆ ಅವನು ನೇರವಾಗಿ ಸಿಕ್ಕಿಬೀಳ್ತಾನೆ. ಸಿಂಹ ಇಲಿಮರಿಯನ್ನು ಕಾರಾಗೃಹದಲ್ಲಿ ಬಂಧಿಸಿಟ್ಟು ಅದಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ಈ ಜಿಂಕೆ ಆ ಇಲಿಯ ಆತ್ಮೀಯ ಸ್ನೇಹಿತನಾಗಿದ್ದ. ಇವನಿಗೆ ಕಾಡಿನ ರಾಜ ಇಲಿಯನ್ನು ಬಂಧಿಸಿಟ್ಟ ವಿಷಯ ತಿಳಿದು ಸಿಂಹದ ಬಳಿಗೆ ಬರುತ್ತೆ ಹಾಗೂ ಸಿಂಹದ ಜೊತೆಯಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುತ್ತೆ. ಮಹಾರಾಜ, ಅವನ ಮನೆಯಲ್ಲಿ ತುಂಬ ಕಷ್ಟಗಳಿತ್ತು. ಅದರಿಂದ ಅವನು ಈ ರೀತಿಯ ಕೆಲಸಗಳನ್ನು ಮಾಡಲೇಬೇಕಾಗಿತ್ತು. ಅವನ ಅಮ್ಮನಿಗೂ ಕೂಡ ಹುಷಾರಿಲ್ಲ. ಈಗ ಅವನು ಅಲ್ಲಿ ಇರಲೇಬೇಕು. ನೀವು ನನ್ನನ್ನು ಅಲ್ಲಿಯವರೆಗೆ ಕಾರಾಗೃಹದಲ್ಲಿರಿಸಿ ದಯವಿಟ್ಟು ಅವನನ್ನು ಬಿಟ್ಬಿಡಿ ಅಂತ ಜಿಂಕೆ ಪರಿಪರಿಯಾಗಿ ಬೇಡ್ಕೊಳ್ತು. ಜಿಂಕೆಯ ಮಾತಿನಂತೆ ಜಿಂಕೆಯನ್ನು ಕಾರಾಗೃಹದೊಳಗೆ ಹಾಕಲಾಯಿತು ಹಾಗೂ ಇಲಿಮರಿಯನ್ನು ಬಂಧನ ಮುಕ್ತಗೊಳಿಸಲಾಯಿತು. ಗೆಳೆಯ, ನೀನು ಬಹುದೊಡ್ಡ ಉಪಕಾರವನ್ನು ಮಾಡಿದ್ದೀಯ. ನಾನು ಆದಷ್ಟು ಬೇಗ ಮರಳಿ ಬರುತ್ತೇನೆ ಅಂತ ಇಲಿ ಜಿಂಕೆಗೆ ಹೇಳ್ತು. ಇಲಿಯ ಕಾರಾಗೃಹದ ಅವಧಿ ಮುಗಿಯುವ ದಿನ ಬಂತು ಹಾಗೂ ಅದನ್ನು ಗಲ್ಲಿಗೆ ಇರಿಸುವ ದಿನವೂ ಬಂತು. ಸಿಂಹ ನೇರವಾಗಿ ಜಿಂಕೆಯನ್ನು ಬಂಧಿಸಿಟ್ಟ ಜಾಗಕ್ಕೆ ಹೋಗುತ್ತೆ. ನನಗೆ ಮೊದಲೇ ಗೊತ್ತಿತ್ತು ನಿನ್ನ ಗೆಳೆಯ ಖಂಡಿತ ಬರುವುದಿಲ್ಲ ಅಂತ. ನೋಡು ಈಗ ಹೇಗಾಯಿತು. ಅವನ ಬದಲಿಗೆ ನೀನು ಕಾರಾಗೃಹದಲ್ಲಿ ಇರಬೇಕಾಯಿತು ಹಾಗೂ ನೀನೇ ಇಂದು ಗಲ್ಲು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಜಿಂಕೆಯನ್ನು ಇನ್ನೇನು ಗಲ್ಲಿಗೆ ಇರಿಸಬೇಕು. ಅಷ್ಟರಲ್ಲಿ ಇಲಿಮರಿ ಅಲ್ಲಿಗೆ ಬರುತ್ತದೆ. ಮಹಾರಾಜ, ನಿಲ್ಲಿಸಿ, ನಾನು ಬಂದಿರುವೆ. ನನ್ನ ಗೆಳೆಯನನ್ನು ಗಲ್ಲಿಗೆ ಇರಿಸಬೇಡಿ, ನನ್ನನ್ನು ಗಲ್ಲಿಗೆ ಇರಿಸಿ ಅಂತ ಹೇಳುತ್ತೆ. ಅದಕ್ಕೆ ಜಿಂಕೆ, ಅಯ್ಯೋ ಮಿತ್ರ, ನೀನು ಯಾಕೆ ಬಂದೆ? ಹೋಗು ಇಲ್ಲಿಂದ. ಮಹಾರಾಜ, ನನ್ನನ್ನೇ ನೀವು ಗಲ್ಲಿಗೆ ಇರಿಸಿ, ಇಲಿಯನ್ನು ಗಲ್ಲಿಗೆ ಇರಿಸಬೇಡಿ ಅಂತ ಕೇಳ್ಕೊಳ್ಳುತ್ತೆ. ಅದಕ್ಕೆ ಇಲಿ, ಮಹಾರಾಜ, ಅದು ಹೇಗೆ ಸಾಧ್ಯ? ತಪ್ಪು ಮಾಡಿದ್ದವನು ನಾನು. ನನ್ನ ಗೆಳೆಯನನ್ನು ಬಿಟ್ಟು ಬಿಡಿ, ನನ್ನನ್ನು ಗಲ್ಲಿಗೆ ಇರಿಸಿ ಅಂತ ಇಲಿನೂ ಹೇಳುತ್ತೆ. ಜಿಂಕೆ ಮತ್ತು ಇಲಿಯ ಸ್ನೇಹವನ್ನು ನೋಡಿದ ಸಿಂಹಕ್ಕೆ ತುಂಬಾ ಸಂತೋಷವಾಗುತ್ತೆ. ಇಬ್ಬರು ಕೂಡ ಒಬ್ರಿಗಾಗಿ ಒಬ್ಬರು ಪ್ರಾಣವನ್ನು ಕೂಡ ಬಿಡಲು ಸಿದ್ಧರಿದ್ದಾರೆ. ಅದಕ್ಕೆ ಸಿಂಹ ಇಲಿಮರಿಯನ್ನು ಕ್ಷಮಿಸಿ ಅದಕ್ಕೆ ಬುದ್ಧಿವಾದಗಳನ್ನು ಹೇಳಿ ಬಿಟ್ಬಿಡುತ್ತೆ. ಸಿಂಹಗೆ ಆಗ ತನ್ನ ತಪ್ಪಿನ ಅರಿವಾಗುತ್ತೆ. ಈ ಗೆಳೆಯರು ಒಬ್ಬರಿಗಾಗಿ ಒಬ್ಬರು ಪ್ರಾಣವನ್ನು ಬಿಡಲು ಕೂಡ ತಯಾರಿದ್ದಾರೆ. ಆದರೆ ನಾನು ಸಣ್ಣ ತಮಾಷೆಯ ವಿಷಯಕ್ಕೆ ನನ್ನ ಗೆಳೆಯನ ಜೊತೆಯಲ್ಲಿ ಜಗಳ ಮಾಡ್ಕೊಂಡಿದ್ದೀನಿ ಅಂತ ತಿಳಿದು ಅದು ಝೀಬ್ರಾದ ಬಳಿಗೆ ಹೋಗಿ ಕ್ಷಮೆಯನ್ನು ಕೂಡ ಕೇಳುತ್ತೆ. ಇಬ್ಬರೂ ಕೂಡ ಮತ್ತೆ ಒಂದಾಗ್ತಾರೆ. ಅದಕ್ಕೆ ಹೇಳೋದು ಮಕ್ಕಳೇ, ಕಷ್ಟದಲ್ಲಿ ಯಾರೂ ಸಹಾಯ ಮಾಡದೇ ಇದ್ದರೂ ಕೂಡ ನಮ್ಮ ನಿಜವಾದ ಗೆಳೆಯ ಸಹಾಯ ಮಾಡೇ ಮಾಡ್ತಾನೆ. ಅಂತಹ ಗೆಳೆತನವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡ್ಬಾರ್ದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.